ನಿರ್ಮಾಣ ಇಲ್ಲವೇ ನಿರ್ನಾಮ. ಈ ಪದ ನೋಡಿದೆ. ನಿರ್ಮಾಣ ಅಂದ್ರೇನು? ಕನ್ಸ್ಟ್ರಕ್ಷನ್. ನಿರ್ನಾಮ ಅಂದ್ರೆ ಮಟಾಶ್. ಯಾವ ಪದ ಬೇಕು ನಮ್ಗೆ? ನಿರ್ಮಾಣ ಮಾಡ್ಕೋಬೇಕು. ಇನ್ಫ್ಯಾಕ್ಟ್ ವ್ಯಕ್ತಿತ್ವ ವಿಕಸನದಲ್ಲಿ ವ್ಯಕ್ತಿತ್ವ ನಿರ್ಮಾಣ ಅನ್ನೋ ಒಂದು ಪದನೂ ಕೂಡ ಬಳಸ್ತಾರೆ. ಸ್ವಾಮಿ ವಿವೇಕಾನಂದರು ಕೂಡ ಬಳಸ್ತಾ ಇದ್ರು, ಪರಮಹಂಸರು ಕೂಡ ಹೇಳ್ತಾ ಇದ್ರು. ನಾವು ಏನೇ ಮಾಡಿದ್ರು ಒಂದು ನಿರ್ಮಾಣ. ಆಕ್ಚುಲಿ ಎಲ್ರಿಗೂ ಗೊತ್ತು, ಒಂದಲ್ಲ ಒಂದಿನ ಜೈ ಎಲ್ಲರೂ. ಆದ್ರೂ ಏನೇನೋ ಮಾಡ್ತಾ ಇರ್ತೀವಿ, 100 ವರ್ಷ ಬದುಕಿರ್ತೀವಿ ಅಂತ. ಕರೆಕ್ಟಾ? ದಟ್ ಮೀನ್ಸ್ ವಾಟ್? ಮನುಷ್ಯ ಬದುಕಿದ ಮೇಲೆ ಜೀವಂತಿಕೆ ಉಳಿಸಿಕೊಳ್ಳಬೇಕು, ಜೀವನೋತ್ಸಾಹ ಇರಬೇಕು ಎಂದರೆ ಏನಾದರೊಂದು ನಿರ್ಮಾಣ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇರ್ತವೆ. ಕೆಲವರು ಮನೆ ಕಟ್ಟಿಸ್ತಾರೆ ಅಲ್ವಾ? ನಮ್ಮಂಥವ್ರು ಪುಸ್ತಕ ಬರೀತೀವಿ. ಅದು ನಮ್ಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿನೇ ದೊಡ್ಡದು ಅಂತ ಅನ್ಸುತ್ತೆ. ಇನ್ ಕೆಲವರು ಅವರ ನಾಲೆಡ್ಜು ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಹೆಚ್ಚು ಕಲಿತಾ ಇರ್ತಾರೆ. ಏನಾದರೂ ಒಂದು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಪಡಿ. ಜೊತೆಗೆ ಇಲ್ಲಿ ಆಕ್ಷನ್ ಓರಿಯೆಂಟೆಡ್ ಅನ್ನುವಂತಹ ಒಂದು ಅಂಶ ಕೂಡ ಇಲ್ಲಿ ಅಡಗಿದೆ ಅಂತ ನಾನು ಭಾವಿಸ್ತೇನೆ. ಅಂದ್ರೆ ನಾವೆಲ್ಲ ಸುಮ್ಮನೆ ತಿಳ್ಕೊಂಡ್ಬಿಟ್ಟು ಬರೀ ಜ್ಞಾನ ಇಟ್ಕೊಂಡ್ಬಿಡೋದು ಇಲ್ಲ. ನಾನು ಏನಾದರೂ ಒಂದು ಔಟ್ಪುಟ್ ಹೊರಗಡೆ ಏನಾದ್ರು ಕೊಡ್ಬೇಕಂದ್ರೆ, ಬರೆಯೋರು ಒಂದು ಪುಸ್ತಕ ಬರಿಬೇಕು, ಆರ್ಟಿಕಲ್ ಮಾಡಬೇಕು. ನಾವು ಮಾತಾಡೋರು ಸರಿಯಾದ ಸಂದರ್ಭದಲ್ಲಿ, ಸೂಕ್ತ ಸಂದರ್ಭದಲ್ಲಿ ಸರಿಯಾಗಿ ಮಾತಾಡಿ ಚಪ್ಪಾಳೆಗಿಡ್ಸ್ಕೋಬೇಕು, ದುಡ್ಡಿಸ್ಕೋಬೇಕು. ಕರೆಕ್ಟ್. ಸೊ ಇನ್ಪುಟ್ ಅಂಡ್ ಔಟ್ಪುಟ್, ಇನ್ಪುಟ್ ಅಂಡ್ ಔಟ್ಪುಟ್ ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ಎರಡೂ ಇದ್ದಾಗ ಒಂದ್ ರೀತಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನನಗನ್ಸಿದೆ ಸ್ನೇಹಿತರೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ಅಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡೋದು ಹಾಕೊಂಡೆ ನಾನು, ಅಲ್ವಾ? ಆಮೇಲೆ ನಿಮ್ಗೆ ಗೊತ್ತಿದೆ, ಕುಂಬಾರನಿಗೆ ವರುಷ, ದೊಣ್ಣೆಗೆ 1 ನಿಮಿಷ ಅಂತ. ಕರೆಕ್ಟಾ? ಕುಂಬಾರ ಒಂದ್ ಮಡಿಕೆ ಮಾಡಕ್ಕೆ ಟೈಮ್ ಜಾಸ್ತಿ ತಗೊಳ್ತಾನೆ, ಆದ್ರೆ ಹೊಡಿಯೋಕೆ ದಟ್ಸ್ ವೆರಿ ಈಸಿ. ಹಾಳು ಮಾಡ್ಕೊಳ್ಳೋದು, ಕೆಟ್ಟ ಹೆಸರು ತಗೊಳ್ಳೋದು, ಇವೆಲ್ಲ ವೆರಿ ಫಾಸ್ಟ್. ಇವಾಗ ಏನಿಲ್ಲ, ಏನೋ ಒಂದು ಕೆಟ್ಟ ಕೆಲಸ ಮಾಡಿದ್ರಾಯ್ತು, ಯಾವುದೋ ಒಂದು ಕಳ್ತನ ಮಾಡಿದ್ರಾಯ್ತು, ಮೀಡಿಯಾದವ್ರು ಕಾಯ್ಕೊಂಡು ಕೂತಿದ್ದಾರೆ. ಯಾಕಂದ್ರೆ ಅವ್ರಿಗೂ ಸುದ್ದಿ ಇಲ್ಲ ಅಂದ್ರೆ ಜಾಸ್ತಿ ಹೈಲೈಟ್ ಮಾಡ್ತಾರೆ. ಬೇರೆ ಸುದ್ದಿ ಇತ್ತು ಅಂದ್ರೆ ಇಷ್ಟ ಹಾಕ್ತಾರೆ, ಇಲ್ದಿರ ಹಾಕೋದೇ ಇಲ್ಲ, 3 ಮತ್ತೊಂದು ಹಾಕ್ತೀವಿ. ಸೊ ಟು ಅಂಡರ್ಸ್ಟ್ಯಾಂಡ್. ಜೀವನದಲ್ಲಿ ಎಲ್ಲಾನು ಅರ್ಥ ಮಾಡ್ಕೋಬೇಕು. ನಮ್ಮ ಸುತ್ತಮುತ್ತಲಿನ ಪರಿಸರ, ನಮ್ಮ ರಾಜ್ಯದ ಬೆಳವಣಿಗೆ, ನಮ್ಮ ರಾಷ್ಟ್ರದ ಬೆಳವಣಿಗೆ, ವಿಶ್ವದ ಬೆಳವಣಿಗೆ, ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅಂತ ಕೊಂಚ ಮಟ್ಟಿಗಾದ್ರೂ ತಿಳ್ಕೊಂಡ್ರೆ ನಾನೇನ್ ಮಾಡಬೇಕು, ನಾನೇನ್ ನಿರ್ಮಾಣ ಮಾಡಬೇಕು, ನಾನೇನ್ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತದೆ ಅನ್ನೋದು ನನ್ನ ಅನಿಸಿಕೆ. ನಮ್ಮ ಜೊತೆ ಶಿಕ್ಷಕಿ ಮಾಲತಿ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಹೇಗಿದೆ ವಿಷಯ? ನಿರ್ಮಾಣ ಇಲ್ಲವೇ ನಿರ್ನಾಮ, ಈ ಒಂದು ಟಾಪಿಕ್ ತುಂಬಾ ಚೆನ್ನಾಗಿದೆ ಸರ್. ಆ ಆಳವಾದ ಒಂದು ತಾತ್ವಿಕ ಒಂದು ಅರ್ಥವನ್ನ ಹೊಂದಿದೆ ಇದು. ನಿರ್ಮಾಣ ಅಂದ್ರೆ ಯಾವ್ದಾದ್ರು ಒಂದನ್ನ ನಾವು ನಿರ್ಮಾಣ ಮಾಡುವಂತದ್ದು, ಒಂದು ಸಾಧನೆಯನ್ನ ಮಾಡುವಂತದ್ದು. ಯಾವುದೇ ಸಾಧನೆ ಮಾಡದೇ ಇಲ್ಲ ಅಂದ್ರೆ ನಾವು ನಿರ್ನಾಮ ಆಗ್ತೀವಿ, ಅಂದ್ರೆ ಅದೃಶ್ಯ ಆಗೋಗ್ತೀವಿ, ನಾವೇ ಕಾಣದೆ ಆಗೋಗ್ತೀವಿ. ನಾವು ಸಾಧನೆಯನ್ನ ಮಾಡ್ತಾ ಇದ್ದಾಗ ನಾವು ಸಾದೃಶ್ಯವಾಗ್ತೀವಿ, ಬೇರೆಯವರ ಕಣ್ಣಿಗೆ ಕಾಣ್ತೀವಿ. ಆ ರೀತಿ ನಿರ್ಮಾಣ ಇಲ್ಲವೇ ನಿರ್ನಾಮ ಅಂದಾಗ ನಾವು ನಿರ್ಮಾಣ ಮಾಡುವಂತ ಒಂದು ದೃಷ್ಟಿಕೋನ ಇಟ್ಕೋಬೇಕು. ಆ ಒಂದು ಪ್ರೇರಣೆಯನ್ನ ಇಟ್ಕೊಳ್ತಾ, ಅದು ಜ್ಞಾನ ಆಗಿರ್ಬೋದು, ಸಾಧನೆ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಅದನ್ನ ಮಾಡ್ತಾ ಹೋಗ್ತಾ ಇದ್ದಾಗ ನಮ್ಮ ಒಂದು ಅಸ್ತಿತ್ವ ಇರುತ್ತೆ. ಇಲ್ಲ ಅಂದ್ರೆ ನಮ್ಮ ನಿರ್ನಾಮ ಅಂದ್ರೆ ನಾವು ಅದೃಶ್ಯ ಆಗೋಗ್ತೀವಿ ಅಂತ. ಇನ್ನೊಂದು ಒಂದು ನೈತಿಕ ಇದ್ರಲ್ಲಿ ನೋಡಿದಾಗೂನು ಈ ನಿರ್ನಾಮ ಅಂದಾಗ ಒಂದು ರೀತಿಯಲ್ಲಿ ನಾವು ಕಾಣದೆ ಆಗುವಂತದ್ದು, ಉತ್ತಮ ಸಾಧನೆಯನ್ನ ಮಾಡಿದಾಗ ಅದೃಶ್ಯ ಆಗುವಂತದ್ದು ಅನ್ನೋದು ಅರ್ಥ ಇಲ್ಲಿ ಕೊಡುತ್ತೆ ಸರ್. ಕಟ್ಟುವುದು ಕಠಿಣ, ಕೆಡುವುದು ಸುಲಭ ಅಂತ. ಯಾವುದೇ ಒಂದನ್ನ ಕಟ್ಟೋದು ತುಂಬಾ ಕಷ್ಟ ಆಗತ್ತೆ, ಅದನ್ನ ಕೆಡುವಂತದ್ದು ತುಂಬಾ ಸುಲಭವಾಗಿ ನಾವು ಕಡಿಮೆ ಅವಧಿಯಲ್ಲಿ ಕೆಡು ಬಿಡ್ಬೋದು. ಕಟ್ಟಬೇಕಂದ್ರೆ ಹೆಚ್ಚಿನ ಸಮಯವನ್ನ ತಗೊಂತೀವಿ, ಹೆಚ್ಚಿನ ಶ್ರಮವನ್ನ ಹಾಕ್ತಿವಿ.
ಆದ್ರೆ ನಾವು ಕಟ್ಟುವ ಕೆಲಸದಲ್ಲಿ, ಕಾಯಕದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ನಮ್ಗೆ ಒಳ್ಳೆ ಹೆಸರಾಗುತ್ತೆ, ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಂಗ ಆಗುತ್ತೆ, ನಾವು ವೈಯಕ್ತಿಕವಾಗಿ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ವಕೀಲರು ಅನಿತಾ ಮೇಡಮ್ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿರ್ಮಾಣ ಇಲ್ಲವೇ ನಿರ್ನಾಮ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಿರ್ಮಾಣಕರ್ತರು ಅವರೇ ಆಗಿರ್ತಾರೆ. ಅವರವರ ಅವರ ಭವಿಷ್ಯದ ಶಿಲ್ಪಿ ಅವರೇ ಆಗಿರ್ತಾರೆ. ನಾವ್ ಏನ್ ಆಗ್ಬೇಕು, ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಒಳ್ಳೆ ನಿಲುವಿಟ್ಕೊಂಡು ಆ ಬಗ್ಗೆ ಅವ್ರು ಪ್ರಯತ್ನ ಮಾಡಿದಾಗ ಮಾತ್ರ ಏನಾದ್ರೂ ಅವ್ರು ಸಾಧನೆ ಮಾಡಕ್ಕಾಗತ್ತೆ. ಜೀವನದಲ್ಲಿ ಅಕಸ್ಮಾತ್ ಜೀವನದಲ್ಲಿ ನಾವ್ ಏನು ನಿರ್ಮಾಣ ಮಾಡಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ನಮ್ಮ ಜೀವನ ನಿರ್ನಾಮ ಆಗತ್ತೆ ಅಂತಂದ್ರೆ ನಾವ್ ಏನು ಸಾಧನೆ ಮಾಡಿದ್ರೆ ಏನು ಅಲ್ದೆ ಹೋಗ್ತೀವಿ ಅನ್ನೋ ತಾತ್ಪರ್ಯ ಇದೆ ಸರ್. ವೆರಿ ಗುಡ್, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ಹೊಂಗೆಮ್ಮ ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ಹೊಂಗೆಮ್ಮ, ನಮಸ್ಕಾರ. ನಮಸ್ತೆ ಸರ್. ನಿರ್ಮಾಣ ಇಲ್ಲದೆ ನಿರ್ವಾಣಮ ಅಂತಂದ್ರೆ ಸರ್, ಯಾವಾಗೂ ನಾವು ನಿರ್ನಾಮ ಮಾಡ್ತಾ ಇರ್ಬೇಕು, ನಿರ್ಮಾಣ ಮಾಡ್ಬಾರ್ದ. ನಮ್ಮಲ್ಲಿ ಇರುವಂತ ಒಳ್ಳೆತನ 4 ಜನರಿಗೆ ನಾವು ತಿಳಿಸ್ಕೊಡ್ಬೇಕು. ನಮ್ಮಲ್ಲಿ ಒಳ್ಳೆತನ ಇದ್ದಾಗ ಮಾತ್ರ ನಾವು ನಿರ್ನಾಮ ಆಗಕ್ ಸಾಧ್ಯ. ನಮ್ಮಲ್ಲಿ ಒಳ್ಳೆತನನೇ ಇಲ್ಲ ಅಂದ್ಮ್ಯಾಗ ನಾವ್ ಇನ್ನೊಬ್ರಿಗೆ ಯಾವ ರೀತಿ ಒಳ್ಳೆ ವಿಷಯನು ತಿಳಿಸಕ್ ಆಗುದಿಲ್ಲ. ತಿಳಿಸ್ಬೇಕಂದಾಗ ನಾವು ಒಳ್ಳೆಯವ್ರಿದ್ದಾಗ ಮಾತ್ರ ತಿಳಿಸ್ತೀವಿ. ಅವ್ರಿಗೆ ನಾವು ಹೇಳಿದ್ದು, ಇವಾಗ ಒಂದು ಕುಟುಂಬ ಆಗಲಿ, ಅವರಲ್ಲಿ ಯಾವ್ದೋ ಒಂದು ಕಷ್ಟದಾಗ ಸಮಯದಾಗ ಅವರಲ್ಲಿ ನಾವು ಭಾಗವಹಿಸಿದಾಗ ಅವ್ರಿಗೆ ನಾವು ಸಮಾಧಾನದ ಮಾತು ಹೇಳಬೇಕೆ ಹೊರ್ತು ಅವ್ರಿಗೆ ನಿರ್ನಾಮ ಆಗ್ಲಾರ್ದಂಗ ನಾವು ನೋಡ್ಕೋಬೇಕು ಅನ್ನೋದು ನಮ್ಮ ಒಳ್ಳೆತನ. ಒಂದು ಮನೆಗೆ ದೀಪವನ್ನು ಹಚ್ಚಬೇಕು, ಆದ್ರೆ ಮನೆಯನ್ನೇ ಸುಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತುಂಬಾ ಧನ್ಯವಾದ. ಚೆನ್ನಾಗಿ ಹೇಳಿದ್ರಿ. ಎಸ್ ಕಟ್ಟೇರಿ ಸ್ವಾಮಿ, ತಮ್ಮ ಅನಿಸಿಕೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನಿರ್ನಾಮ ಇಲ್ಲವೇ ನಿರ್ನಾಮ, ಅದ್ಭುತವಾದ ಒಂದು ಇದು ಟಾಪಿಕ್. ಇದು ಒಂದು ಗುರುತು ಇಲ್ಲದ ಅಥವಾ ನಾಮವಿಲ್ಲದ ಅಸ್ತಿತ್ವ ಅಂತ ನಾವು ಇದನ್ನ ಹೇಳಕ್ಕಾಗುತ್ತದೆ. ಈ ಉದಾಹರಣೆ, ಒಂದು ಕೃತಿಯನ್ನ ರಚಿಸ್ತಾರೆ ಲೇಖಕರು, ಅದಕ್ಕೆ ಹೆಸರಿಲ್ಲದೆ ಪ್ರಕಟಿಸಿದ್ರೆ ಅದು ನಿರ್ನಾಮ ಕೃತಿಯಾಗಿ ಪರಿಗಣಿಸಲಾಗ್ತದೆ. ಈಗ ಉದಾಹರಣೆ, ನಮ್ಮ ಒಂದು ಈ ಕೃತಿದಾಗಿರ್ಬೋದು. ಇನ್ನೂ ಒಂದು, ನಮ್ಮ ವಿಜಯನಗರದಲ್ಲಿ ಒಂದು ದೊಡ್ಡದಾಗಿ, ಈಗ ಸಾರು ಹಿಂದೆ ಬ್ಯಾಕ್ಗ್ರೌಂಡ್ ಹಾಕೊಂಡಿದಾರಲ್ಲ, ಅದೇ ಥರನೇ ಒಂದು ಇದನ್ನು ಕಟ್ಟಿದ್ರು. ಅಂದರೆ ಈಗ ಇದು ಬಿಲ್ಡಿಂಗು, ಅದು ಓಪನಿಂಗ್ ಏನು ಮಾಡಬೇಕಾಗಿತ್ತು, ಓಪನಿಂಗ್ ಮಾಡುವ ಪೂರ್ವದಲ್ಲಿ ಅದು ಸಡನ್ ಆಗಿ ಕುಸ್ತು, ಅಂದರೆ ಸರಿಯಾದ ರೀತಿಯಲ್ಲಿ ಅದರಲ್ಲಿ ಅದೇನು ಅಂಶಗಳನ್ನು, ಅಂದರೆ ಸಿಮೆಂಟ್ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಹಾಕ್ಲಿಲ್ಲ. ಹಾಗಾಗಿ ಅದು ನೆಲಸಮ ಆಯ್ತು, ಅದು ಒಂದು ಹೆಸರು ಆಗ್ಲಿಲ್ಲ, ಒಂದು ನಿರ್ಮಾಣ ಆಗ್ಲಿಲ್ಲ. ಅದೇ ತರನ ನಮ್ಮ ವ್ಯಕ್ತಿತ್ವದಲ್ಲಿ ಕೂಡ ಅಷ್ಟೇ. ಓದೆ ಪುಟ್ಟ, ನಮ್ಮ ಸಾರ್ ಹೇಳ್ದಾಗೆ ಬಂದೆ ಪುಟ್ಟ ಓದೆ ಪುಟ್ಟ ಅಂತ ಹೇಳ್ತಾರೆ. ಹಾಗೆ ಯಾವಾಗ್ಲೂ ಅಪ್ಡೇಟ್ ಆಗ್ಬೇಕು, ಇಲ್ಲಾಂದ್ರೆ ಔಟ್ಡೇಟ್ ಆಗ್ತೀರ ಅಂತಾರೆ. ಈಗ ನಾವು ಒಂದು ಹುಟ್ಟಿದ್ಮೇಲೆ ಹುಟ್ಟೋದು, ಒಂದು ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಮಾಡ್ಕೊಳ್ಳೋದು, ಒಂದು ಕೆಲಸ ಮಾಡಿ ಸತ್ತೋಗೋದೊಂದೇ ಅಲ್ಲ, ಒಂದು ಮತ್ತೊಮ್ಮೆ ಹುಟ್ಟಬೇಕು ನಾವು. ಇವತ್ತು ಎಷ್ಟೋ ಜನ ಹುಟ್ಟಲಾರ್ದೆ ಸತ್ತೋದ್ರು. ಹಾಗಾಗಿ ನಾವು ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡಿ ಹೋಗ್ಬೇಕಂತ ಈ ವಾಕ್ಯನ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಓಕೆ, ಸಿದ್ದನಗೌಡ ಪಾಟೀಲ್ರು, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರ ಸರ್ ಎಲ್ರಿಗೂ. ನಿರ್ಮಾಣ ಇಲ್ಲವೇ ನಿರ್ನಾಮ, ಇದು ತುಂಬಾ ಒಳ್ಳೆಯ ಟಾಪಿಕ್ ಸರ್. ಯಾವುದೇ ನಿರ್ಮಾಣ ಆಗಲಿ ಅಥವಾ ನಿರ್ನಾಮ ಎರಡೂ ನಮ್ಮ ಕೈಯಾಗಿ ಇರುತ್ತೆ ಸರ್. ಇವತ್ತು ನಿರ್ಮಾಣ ಮಾಡ್ಕೋಬೇಕಂದ್ರೂ ನಾವೇ ಹೊಣೆಗಾರಬೇಕು, ಅಥವಾ ನಿರ್ನಾಮ ಆಗ್ಬೇಕಂದ್ರೂ ನಾವೇ ಹೊಣೆಗಾರ ಆಗಿರ್ತೇವೆ. ಇವತ್ತು ನಿರ್ಮಾಣ ಮಾಡ್ಬೇಕಂದ್ರೆ ಬಹಳ ಕಷ್ಟಪಡ್ಬೇಕು ಸರ್. ಇವತ್ತು ನಿರ್ನಾಮ ಆಗ್ಲಿಕ್ಕೆ ಬಹಳ ಈಸಿ ಇರುತ್ತೆ ಸರ್. ಯಾವ್ದಾದ್ರು ಕಟ್ಬೇಕಂದ್ರೆ ಬಹಳ ಕಷ್ಟಪಡ್ಬೇಕು, ಯಾವ್ದು ಕೆಡಿಸ್ಲಿಕ್ಕೆ ಬಹಳ ಈಸಿ ಇರುತ್ತೆ ಸರ್. ಯಾವ್ದು ಕಟ್ಬೇಕನ್ನೋ ಮನಸ್ಥಿತಿ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ಕಷ್ಟಪಡ್ಬೇಕು ಮತ್ತು ಶ್ರಮ ವಹಿಸ್ಬೇಕು, ಮತ್ತು ಅದು ಇರುತ್ತೆ ಸರ್ ಅಂತ ನಮ್ಮ ಮಾತು. ಓಕೆ, ಗುಡ್. ರಮೇಶ್. ಎಲ್ಲರಿಗೂ ನಮಸ್ಕಾರಗಳು. ನಿರ್ನಾಮ ಇಲ್ಲ ನಿರ್ನಾಮ, ನಮ್ಮ ದೇಶದ ಪ್ರಗತಿಗೆ ಪ್ರತಿಯೊಂದೂ ನಿರ್ನಾಮ ಆಗಿರೋದ್ರಿಂದಲೇ ನಮ್ಮ ದೇಶ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ ಸಾಧ್ಯ. ಒಬ್ಬ ಸೈಂಟಿಸ್ಟ್ ಕೂಡ ನನ್ನ ದೇಶನ ನಾನು ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ಯಾವ ತರ ಪರಿಕರಗಳನ್ನ ಕಂಡುಹಿಡಿಬೇಕು ಅನ್ನೋದು ಪ್ರತಿಯೊಂದನ್ನು ಯೋಚನೆ ಮಾಡ್ತಾ ಅವ್ರ ತಾಟ್ ಎಲ್ದಿ ಏನ್ ಬರುತ್ತೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಂದು ನಮ್ಮ ಜೀವನನ ಸುಗಮವಾಗಿ
ಮಾರ್ಪಾಡು ಮಾಡಲು ಯಾವಾಗಲೂ ಶ್ರಮಿಸ್ತಾ ಇರ್ತಾರೆ. ಅದೇ ಪ್ರಕಾರವಾಗಿ ಕೆಲವೊಬ್ರು ನಿರ್ನಾಮ ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ಕಂಡುಹಿಡಿದಿರ್ತಾರೆ. ಆದ್ರೆ ಇದು ನಮ್ಮ ತಿಳುವಳಿಕೆಗೆ ಬಿಟ್ಟಿದ್ದು. ನಾವು ನಿರ್ಮಾಣ ಮಾಡುದನ್ನ ಆರಿಸ್ಬೇಕು, ನಿರ್ನಾಮ ಮಾಡುದು ಆರಿಸ್ಬೇಕು ಅಂತ ಯಾವಾಗಲೂ ನಮಗೆ ಅಲ್ಲಿ ನಮ್ಮ ದೇಶಕ್ಕೆ ಆಗಲಿ ಪ್ರಗತಿ ಹೊಂದಬೇಕಂದ್ರೆ ನಾವು ನಿರ್ನಾಮ ಮಾಡುವುದಕ್ಕಿಂತ ನಿರ್ಮಾಣ ಮಾಡುವುದತ್ತ ನಮ್ಮ ಗಮನವನ್ನು ಯಾವಾಗಲೂ ಹರಿಸುತ್ತಿದ್ದರೆ ನಾವು ಸುರಕ್ಷಿತ, ನಮ್ಮ ದೇಶನೂ ಸುರಕ್ಷಿತ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ನಿರ್ಮಾಣ ಇಲ್ಲವೇ ನಿರ್ನಾಮ ಈ ವಿಚಾರದ ಬಗ್ಗೆ ನಮ್ಮೆಲ್ಲ ಆನ್ಲೈನ್ ಪಾರ್ಟಿಸಿಪೆಂಟ್ಸು ತುಂಬ ಚೆನ್ನಾಗಿ ಅವರವರ ಅನಿಸಿಕೆಯನ್ನು ತಿಳಿಸಿದರು. ನಿಮ್ಗೇನು ಅನ್ನಿಸ್ತು ಅನಿಸಿಕೆ? ನೀವು ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗುವಂಥದ್ದು. ಸ್ನೇಹಿತರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಬಾಯ್ ಬಾಯ್.